ಕೇರಳದಲ್ಲಿ ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳನ್ನ ತಡೆದು ಕೇರಳ ಪೊಲೀಸರು ಕಿರುಕುಳ ಕೊಟ್ಟಿದ್ರು. ನಿಮ್ಮ ನ್ಯೂಸ್ 18 ಚಾನೆಲ್ ನಿರಂತರ ವರದಿ ಮಾಡಿದ ಬೆನ್ನಲ್ಲೇ ಸಚಿವರಾದ ರಾಮಲಿಂಗಾರೆಡ್ಡಿ ಮತ್ತು ಎಚ್.ಕೆ. ಪಾಟೀಲ್ ಸಮಸ್ಯೆ ಇತ್ಯರ್ಥಪಡಿಸಿದ್ದಾರೆ. ಅಷ್ಟಕ್ಕೂ ಕೇರಳದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ಸಮಸ್ಯೆ ಆಗಿದ್ಯಾಕೆ ಅಂತ ತೋರಿಸ್ತೀವಿ ನೋಡಿ. ರೊಕ್ಕ ಅಂತ ಕನ್ನಡ ಸರ್ಕಾರ ಸಹಾಯ ಕಟ್ಟಾಕೊಂಡು ಅವರು ಪ್ರೈವೇಟ್ ಗಾಡಿಗಳನ್ನ ಆರಾಮಾಗಿ ಬಿಡ್ತಾ ಇದ್ದಾರೆ. ಕೇರಳ ಮುಖ್ಯಮಂತ್ರಿ ಹಾಕಿದ್ದ ಒಂದೇ ಒಂದು ಎಕ್ಸ್ ಪೋಸ್ಟ್ಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಲರ್ಟ್ ಆಗೋಯ್ತು. ಕೇರಳ ಸಂಸದ ಎಐಸಿಸಿ ನಾಯಕ ಕೆಸಿ ವೇಣುಗೋಪಾಲ್ ಹೇಳಿದ್ಮೇಲಂತೂ ಅಕ್ರಮ ವಲಸಿಗರಿಗೂ ಮನೆ ಕೊಡ್ತೀವಿ ಅಂತ ಘೋಷಿಸಿದ್ರು. ಆಮೇಲೆ ಬಿಜೆಪಿಯವರು ಬೀದಿಗಿಳಿದ ಮೇಲೆ ಸದ್ಯಕ್ಕೆ ಸೈಲೆಂಟ್ ಆದ್ರು. ಕೇರಳದಲ್ಲಿ ಮಲಯಾಳಂ ಭಾಷೆ ಕಡ್ಡಾಯ ಮಾಡಿ ಗಡಿ ಭಾಗದ ಕನ್ನಡದ ಮಕ್ಕಳಿಗೆ ಅನ್ಯಾಯ ಮಾಡಿದ್ದು ಇದೇ ಕೇರಳ. ಆಗ್ಲೂ ಹೋರಾಟ ಮಾಡ್ತೀವಿ ಅಂತ ಸಿಎಂ ಆಕ್ರೋಶ ಹೊರಹಾಕಿದ್ರು. ಆದ್ರಿವತ್ತು ಅದೇ ಕೇರಳ ಸರ್ಕಾರ ಕರ್ನಾಟಕದಿಂದ ಶಬರಿಮಲೆಗೆ ಹೋಗ್ತಿರೋ ಭಕ್ತರಿಗೆ ಕಿರುಕುಳ ಕೊಡ್ತಿದೆ. ಯಾವ ಮಟ್ಟಿಗೆ ಅಂದ್ರೆ, ನಾಳೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನಕ್ಕಾಗಿ ಹೋದವರು, ಅಯ್ಯಪ್ಪನ ಮಾಲೆ ಹಾಕೊಂಡಿದ್ದವರು ಕೈ ಮುಗಿದು ಪರಿಪರಿಯಾಗಿ ಬೇಡಿಕೊಂಡ್ರು. ಕೇರಳ ಪೊಲೀಸರು ಬಿಡ್ಲಿಲ್ಲ. ಕರ್ನಾಟಕದಿಂದ ಹೋದ ಅಯ್ಯಪ್ಪ ಭಕ್ತರನ್ನ ನಡು ರಸ್ತೆಯಲ್ಲೇ ನಿಲ್ಲಿಸಿ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ. ಇದರಿಂದ ಬೇಸತ್ತ ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳು ಕೇರಳದಲ್ಲೇ ಪ್ರತಿಭಟನೆ ಮಾಡ್ತಿದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಕರ್ನಾಟಕದಿಂದ ಹೋದ ಅಯ್ಯಪ್ಪ ಮಾಲಾಧಾರಿಗಳು ನಡು ರಸ್ತೆಯಲ್ಲೇ ಮಲಗಿದ್ರು. ನ್ಯಾಯ ಸಿಗೋವರೆಗೂ ಎದ್ದೇಳಲ್ಲ ಅಂತ ರಸ್ತೆಯಲ್ಲೇ ಮಲಗಿದ್ರು. ಇನ್ನೊಂದೆಡೆ ರಸ್ತೆಯಲ್ಲೇ ಕೂತು ಅಯ್ಯಪ್ಪನ ಭಜನೆಯನ್ನು ಮಾಡಿದ್ರು. ಕರ್ನಾಟಕದ ವಾಹನಗಳನ್ನಷ್ಟೇ ತಡೆದು ನಿಲ್ಲಿಸ್ತಾ ಇರುವಂತಹ ಕೇರಳ ಪೊಲೀಸರು ಕೇರಳದ ವಾಹನಗಳನ್ನ ಸಲೀಸಾಗಿ ಬಿಟ್ಟು ಕಳಿಸ್ತಾ ಇದ್ರು. ಇದರಿಂದ ಸಿಟ್ಟಿಗೆದ್ದ ಕರ್ನಾಟಕದ ಅಯ್ಯಪ್ಪ ಭಕ್ತರು ಕೇರಳ ವಾಹನವನ್ನು ಅಡ್ಡಗಟ್ಟಿದ್ರು. ರಸ್ತೆ ತಡೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಕೇರಳದ ಎರುಮಲೆಯಲ್ಲಿ ಕರ್ನಾಟಕದವರಿಗೆ ಈ ಥರ ಕೇರಳ ಪೊಲೀಸರು ದೌರ್ಜನ್ಯ ಮಾಡ್ತಿದ್ದಾರೆ. ಎರಿಮಲೆಯಿಂದ ಶಬರಿಮಲೆಗೆ ಹೋಗಬೇಕಂದ್ರೆ ಕನಿಷ್ಠ 70 ಕಿಲೋಮೀಟರ್ ಆಗುತ್ತೆ. ಬೇಕಿದ್ರೆ ನಡ್ಕೊಂಡು ಹೋಗಿ, ಇಲ್ಲದಿದ್ರೆ ಕೇರಳದ ಸರ್ಕಾರಿ ಬಸ್ನಲ್ಲಿ ದುಡ್ಡು ಕೊಟ್ಟು ಹೋಗಿ ಅಂತ ಬೆದರಿಕೆ ಬೇರೆ ಹಾಕಿದ್ದಾರೆ. ನಾಳೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನ ನೋಡೋಕ್ಕೂ ಅಡ್ಡಿ ಮಾಡ್ತಿದ್ದಾರೆ ಅನ್ನೋದು ಕನ್ನಡಿಗರ ನೇರ ಆರೋಪ. ನಾವೇನು ಇಂಡಿಯಾದಾಗ ಪಾಕಿಸ್ತಾನದ ರೊಕ್ಕ ಅಂತ ಕನ್ನಡ ಸರ್ಕಾರ ಸಹಾಯ ದೊಡ್ಡ ಪಾದ ಮಾಡಕ್ ಹೋದ್ರೆ ದೊಡ್ಡ ಪಾದಕ್ಕೆ ಬಿಡ್ಬಾಡ್ರು, ಹಿಂಗೋದ್ರೆ ಹಿಂಗ್ ಬಿಡ್ಬಾಡ್ರು. ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ನಾವು ಎಲ್ಲಿಗೆ ಹೋಗ್ಬೇಕು? ಊಟ ಮಾಡಿಲ್ಲ, ಉಪವಾಸ ಸಹಾಯಕತ್ತೀವಿ. ಬೆಳಿಗ್ಗೆ ನಾವು 9 ಗಂಟೆ ಬಂದ್ರು ಕೂಡ ಇವತ್ತಿಗೆ ಗಾಡಿ ಬಿಡಲ್ಲ ಸ್ವಾಮಿಯರು. ಬರೀ ಪಾರ್ಕಿಂಗ್ ಟೋರಲ್ಲಿ ಈ ಸ್ವಾಮಿಯರು, ಪೊಲೀಸ್ ಸ್ವಾಮಿಯರು ಪಾರ್ಕಿಂಗ್ನವರು ಕುಮ್ಮಕ್ಕಾಗಿದ್ದಾರೆ. ಎಲ್ಲಿ ಬಿಡ್ತಾ ಇಲ್ಲ. ಗಾಡಿಗಳು ಇಲ್ಲೇ ತಗ್ತಾ ಇರೋದು. ಕರ್ನಾಟಕದ ಗಾಡಿಗಳು ಯಾವ್ದೂ ಬಿಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾರು ಬಂದು ನಮ್ಮನ್ನು ಕೇಳ್ತಾ ಇಲ್ಲ. ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಸ್ವಲ್ಪ ತಗೋಬೇಕು. ನಮ್ಮಲ್ಲಿ ಸಣ್ಣ ಮಕ್ಕಳು ಕರ್ಕೊಂಡ್ ಬಂದಿದ್ದೀವಿ. ಕೇರಳ ಪೊಲೀಸರ ಕಿರುಕುಳದ ಬಗ್ಗೆ ಶಬರಿಮಲೆ ಯಾತ್ರೆಗೆ ಹೋಗಿದ್ದ ಭಕ್ತರು ಮೊದಲು ನಿಮ್ಮ ನ್ಯೂಸ್ 18ಗೆ ಕರೆ ಮಾಡಿ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿದ್ರು. ಆಗ ನಿಮ್ಮ ನ್ಯೂಸ್ 18 ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಸಂಪರ್ಕ ಮಾಡಿದಾಗ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಭರವಸೆ ಕೊಟ್ರು. ನನಗೆ ಜ್ಞಾಪಕ ಇದ್ದಂಗೆ 40-50 ವರ್ಷದಿಂದ ಲಕ್ಷಾಂತರ ಜನ ನಮ್ಮ ಕರ್ನಾಟಕದಿಂದ ಹೋಗ್ತಾರೆ. ಹೌದು, ಯಾವ ಸಮಸ್ಯೆನೇ ಇರ್ಲಿಲ್ಲ. ಯಾಕೆ ಈ ವರ್ಷ ಸಮಸ್ಯೆ ಮಾಡ್ಕೊಂಡ್ರು ಗೊತ್ತಾಗ್ಲಿಲ್ಲ. ನಾನು ನಮ್ಮ ಕಮಿಷನರ್ಗೆ ಹೇಳಿ ಅಲ್ಲಿ ಎಂಡೋಮೆಂಟ್ ಕಮಿಷನರ್ಗೂ ಮಾತಾಡಕ್ ಹೇಳ್ತೀನಿ. ಆಮೇಲೆ ಅಲ್ಲಿನ ಸಚಿವರ ಫೋನ್ ತಗೊಂಡು ನಾನು ಅವ್ರ ಹತ್ರ ಮಾತಾಡ್ತೀನಿ. ನಾಳೆ ಸಂಕ್ರಾಂತಿ ಹಿನ್ನೆಲೆ ಮಕರ ಜ್ಯೋತಿ ದರ್ಶನಕ್ಕೆ ಸಾವಿರಾರು ವಾಹನಗಳು ಪಂಪಾ ಸನ್ನಿಧಿಗೆ ಹೋಗಿವೆ. ಹೀಗಾಗಿ ಟ್ರಾಫಿಕ್ ಸಮಸ್ಯೆ ನಿವಾರಿಸಲು ವಾಹನಗಳನ್ನ ತಡೆದಿದ್ದೀವಿ ಅಂತ ಕೇರಳ ಸರ್ಕಾರ ಕಾರಣ ಕೊಟ್ಟಿದೆ. ಆದ್ರೆ ಕರ್ನಾಟಕದ ವಾಹನಗಳನ್ನಷ್ಟೇ ಯಾಕೆ ತಡೆ ಹಿಡಿಬೇಕು? ಬೇರೆ ರಾಜ್ಯಗಳ ವಾಹನಗಳನ್ನ ಯಾಕೆ ತಡೆ ಹಿಡಿತಿಲ್ಲ? ಇದೆಲ್ಲ ಬೇಕಂತೆ ಮಾಡ್ತಿರೋದು ಅನ್ನೋದು ಅಯ್ಯಪ್ಪ ಮಾಲಾಧಾರಿಗಳ ಆಕ್ರೋಶ. ಏನೇ ಆಗ್ಲಿ, ಕೇರಳ ಸಿಎಂ ಅವರ ಒಂದು ಟ್ವೀಟ್ಗೆ ಸ್ಪಂದಿಸಿದ ಸಿಎಂ ಸಿದ್ದರಾಮಯ್ಯನವರು ಈಗ ಕರ್ನಾಟಕದ ಲಕ್ಷಾಂತರ ಅಯ್ಯಪ್ಪನ ಭಕ್ತರಿಗಾದ ಅನ್ಯಾಯದ ಬಗ್ಗೆನೂ ಪ್ರಶ್ನೆ ಮಾಡೋ ಕೆಲಸ ಮಾಡಬೇಕಿದೆ.
ಬ್ಯೂರೋ ರಿಪೋರ್ಟ್ ನ್ಯೂಸ್ 18.